ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಏನೇ ಹೇಳ್ತಿದ್ಯಾ? ಕೊಂಚ ಕಂಗಾಲಾಗಿ ಹೇಳಿದ್ಲು ಸರಿತಾ. ನಾನ್ ಕಣ್ಣಾರೆ ನೋಡ್ದ ಮಮ್ಮಿ. ಋಷಭ್ ಅವಳ ಕೈಗೆ ವಿವಿ ಅಂತ ಬರ್ತ, ಅವಳ ಜೊತೆಗೆ ಫುಲ್ ರೊಮ್ಯಾನ್ಸ್ ಮಾಡ್ತಿದ್ದ, ನನ್ನ ಜೊತೆಗೆ ಫ್ಲರ್ಟ್ ಮಾಡ್ತಿದ್ದಾನೆ ಎಂದು ಅಳು ಮುಗದಿ ಸಿಟ್ಟಾಗಿ ಹೇಳಿದ್ಲು ಭುವನ. ಆದ್ರೆ ಅವನ್ಯಾಕೆ ಕದ್ದು ಮುಚ್ಚಿ ಹೆಂಡತಿ ಕೈಗೆ ವಿವಿ ಅಂತ ಬರೀತಾನೆ? ಅವ್ರ ಮಧ್ಯೆ ಕಲಹ ಇದೆಯಲ್ವಾ, ನಾಡಿದ್ದು ಡೈವೋರ್ಸ್ ಆಗುತ್ತಲ್ವಾ ಎಂದು ಅನುಮಾನಿಸಿ ಕೇಳಿದ್ಲು ಸರಿತಾ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನ ಮಮ್ಮಿ? ಪ್ಲೀಸ್ ಮಮ್ಮಿ ಅರ್ಥ ಮಾಡ್ಕೊ, ನಾನು ಈ ಕಣ್ಣಾರೆ ನೋಡ್ದೆ. ಅಷ್ಟು ಡೌಟ್ ಇದ್ರೆ ಅವ್ಳ ಕೈ ಹಿಡಿದು ನೋಡು, ಅವನೇ ಬರ್ದಿರೋ ವಿವಿ ಅಕ್ಷರ ಕಾಣುತ್ತೆ ಎಂದಳು. ನೋಡ್ತೀನಿ, ಈಗಲೇ ನೋಡ್ತೀನಿ ಎಂದವಳೆ ಅಲ್ಲೇ ತಟ್ಟೆಯಲ್ಲಿದ್ದ ಕೆಲ ಹಸಿರು ಬಳೆ ಹಿಡಿದು ಮೌಲ್ಯನ ಹುಡುಕುತ್ತಾ ಹೊರಟಳು ಆ ಪಾಪಿ ಸರಿತಾ. ಅವಳಿಗೆ ಅನುಮಾನ ಬಂದಿದ್ಯಲ್ವಾ, ಅದಕ್ಕೆ. ಅಕ್ಕ, ನಾಳೆಗೆ ನಿನ್ನ ಅರಿಶಿನ ಕಾಸ್ಟ್ಯೂಮ್ ರೆಡಿ ಇದೆ, ಎಲ್ಲದರ ವ್ಯವಸ್ಥೆ ಆಗಿದೆ, ನಾನು ಖುದ್ದಾಗಿ ಎಲ್ಲ ನೋಡ್ಕೊಂಡು ಬಂದೆ ಎಂದು ಮೌಲ್ಯ ತನ್ನ ಕೈ ಮೆಹಂದಿಯನ್ನ ತೊಳೆದುಕೊಳ್ಳುವಾಗ, ಮೌಲ್ಯ, ಅಕ್ಕಗೆ ತಂಗಿ ಮದುವೆಯಲ್ಲಿ ಚೂರು ಕೊರತೆ ಬಾರದ ಹಾಗೆ ಹೋರಾಡಬೇಕಿತ್ತು, ಆದರೆ ನಿನ್ನ ಮದುವೆ ನೋಡೋ ಭಾಗ್ಯ ಕೂಡ ನನಗೆ ಸಿಗಲಿಲ್ಲ, ಸಾರಿ ಮೌಲ್ಯ ಎಂದಳು ಶ್ರೇಯಾ ಬೇಸರದಿ. ಅದು ನಿನ್ನ ತಪ್ಪಲ್ಲ, ನಂದು. ನಿಮ್ಮೆಲ್ಲರ ಕೈಯಿಂದ ಅಕ್ಷತೆ ಹಾಕಿಸ್ಕೊಳ್ಳುವಂತಹ ಅದೃಷ್ಟ ಕೇಳ್ಕೊಂಡು ಬಂದಿರಲಿಲ್ಲ ಬಿಡು, ಬಿಟ್ಟಾಕು ಎಂದವಳೆ ಶ್ರೇಯಾ ಕೈ ಹಿಡಿದು ಹಾಗೆ ನೋಡ್ತಾ, ವಾವ್, ಎಷ್ಟು ಕೆಂಪಾಗಿದೆ ನೋಡು, ಮೆಹಂದಿ ಎಷ್ಟು ಕೆಂಪಾದರೆ ಅಷ್ಟು ಪ್ರೀತಿ ಮಾಡ್ತಾರಂತೆ ಮದುವೆ ಆಗೋ ಹುಡುಗ ಹೆಂಡ್ತಿನ ಎಂದು ಶ್ರೇಯಾ ಕೆನ್ನೆಯ ರಂಗೇರಿಸುವಾಗ, ಆದರೆ ಪಾಪ ಮೌಲ್ಯ ಕೈ ಮೆಹಂದಿ ಕೆಂಪಕ್ಕೆ ತಿರುಗಿದ್ರೂ ಗಂಡ ಅವಳನ್ನ ಬಿಡ್ತಾ ಇದ್ದಾನೆ ಎನ್ನುತ್ತಾ ಬಂದಿದ್ಲು ಸರಿತಾ. ಅವಳ ಮಾತು ಕೇಳಿದ್ದೆ ಮೌಲ್ಯ ಮುಖ ಸಿಂಡರಿಸಿಕೊಂಡ್ಳು. ಶ್ರೇಯಾ ಕೂಡ ಮುಖ ಸಣ್ಣದು ಮಾಡಿಕೊಂಡ್ಳು. ಶ್ರೇಯಾ, ನೀನು ತುಂಬ ಅದೃಷ್ಟ ಮಾಡಿದ್ಯಮ್ಮ, ಅದಕ್ಕೆ ಎರಡನೇ ಮದುವೆ ಆದರೂ ಗ್ರ್ಯಾಂಡಾಗಿ ಎಲ್ಲರ ಆಶೀರ್ವಾದ ಜೊತೆಗೆ ಆಗ್ತಿದೆ ನೋಡು ಎಂದಾಗ, ಆಂಟಿ ನೀವೇನು ಹೇಳಬೇಕು ಅದನ್ನು ಬೇಗ ಹೇಳಿ ಹೋಗಿ ಎಂದಳು ಶ್ರೇಯಾ ಮುಖ ಕೊಟ್ಟು ಮಾತಾಡದೆಯೇ. ಅದು ನಾಳೆ ಬಳೆ ಶಾಸ್ತ್ರ ಐತಲ್ವಾ, ಅದಕ್ಕೆ ನಿಮ್ಮ ಸೈಜ್ ಬಳೆಗಳು ನೋಡೋಣ ಅಂತ ಬಂದೆ, ಕೈ ಕೊಡು, ಈ ಬಳೆ ಆಗುತ್ತಾ ನೋಡೋಣ ಎಂದು ಶ್ರೇಯಾ ಕೈ ಪಡೆದು ಬಳೆ ಹಾಕಿ, ಈ ಸೈಜ್ ಸಾಕು ನಿನಗೆ ಎಂದು ಮೌಲ್ಯ, ನಿನ್ನ ಕೈ ಕೂಡ ಕೊಡು ಎಂದು ಅವಳು ಕೈ ಪಡೆದು ಬಳೆ ಹಾಕಿ, ನಿನಗೂ ಇದಾಗತ್ತೆ, ಹೌದು ಯಾವ ಡಿಸೈನ್ ಹಾಕಿಸ್ಕೊಂಡೆ ಮೆಹಂದಿ ಎಂದು ಅವಳ ಕೈ ನೋಡಲು ಅಲ್ಲಿ ಯಾವುದೇ ವಿವಿ ಅನ್ನೋ ಅಕ್ಷರ ಕಾಣಲಿಲ್ಲ. ಭುವಿ ಹೇಳಿದ್ದು ಇಲ್ವಲ್ಲ ಇಲ್ಲಿ ಎಂದ್ಕೊಳ್ಳುವಾಗ, ಏನು ಹುಡುಕ್ತಾ ಇದ್ದೀರಾ ಆಂಟಿ, ಕೈಗೆ ಬಿಡು ಕೊಡಿ ಎಂದು ಕೈ ಬಿಡಿಸಿಕೊಂಡ ಮೌಲ್ಯನ ನೋಡಿ, ಒಳ್ಳೆ ಡಿಸೈನ್ ಹಾಕಿದ್ದಾರೆ, ಸರಿ ನಾನು ಬರ್ತೀನಿ ಎಂದು ಅಲ್ಲಿಂದ ಹೋದಳು ಸರಿತಾ. ಅವಳು ಹೋದ ಕೂಡಲೇ ಬಾಗ್ಲಾಕಿ ನಿಟ್ಟುಸಿರು ಬಿಡುವ ಮೌಲ್ಯ, ಋಷಿ ಕಾಲ್ ಮಾಡಿ ಹೇಳ್ದಾಗೆ ಬಂದು ಚೆಕ್ ಮಾಡಿದ್ರು, ಪುಣ್ಯ ನಾನು ವಿವಿ ಅನ್ನೋದನ್ನು ಮೆಹಂದಿಯೆಲ್ಲ ಕವರ್ ಮಾಡಿ ಕೈ ತೊಳ್ದೆ ಎಂದ ಮೌಲ್ಯ ಕಣ್ಣಲ್ಲಿ ನೀರಾವರಿಸಿತು. ತನ್ನ ಗಂಡ ಹಾಕಿದ ಮೆಹಂದಿಯನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಎಂದು. ಮೌಲ್ಯ, ವೃಷಭ್ ಹೆಸರು ಕೈಯಲ್ಲಿ ಉಳಿಯದೆ ಹೋದರೆ ಏನು, ಹಣೆ ಬರಹದಲ್ಲಿ ಇದೆಯಲ್ವಾ, ಪುಣ್ಯಕ್ಕೆ ಅವರ ಅನುಮಾನ ಋಷಿಗೆ ಗೊತ್ತಾಗಿ ನಿನಗೆ ಕಾಲ್ ಮಾಡಿ ಪ್ಲ್ಯಾನ್ ಹೇಳಿದ್ರು, ಇಲ್ಲ ಅಂದಿದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋದು ಎಂದು ಶ್ರೇಯಾ ಹೇಳಿದಾಗ, ಹೌದು ಅಕ್ಕ, ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಎಂದು ಅಲ್ಲಿಂದ ಹೋದ್ಲು ಮೌಲ್ಯ. ಸರಿತಾ ಮಗಳ ಬಳಿ ಬಂದವಳೆ ತಲೆಗೆ ಮುಟ್ಟಿ, ಅಲ್ಲೇನು ಇರಲಿಲ್ವಲ್ಲೇ ಗೂಬೆ, ಹೋಗಿ ಋಷಿ ಜೊತೆಗೆ ಟೈಮ್ ಪಾಸ್ ಮಾಡು, ಅವನ ಎಲ್ಲ ಕೆಲಸದಲ್ಲೂ ಭಾಗಿಯಾಗು, ಅದು ಬಿಟ್ಟು ಹಗಲು ಕನಸು ಕಾಣಬೇಡ ಎಂದು ಬುದ್ಧಿ ಹೇಳಿ ಹೋದ್ಲು ಸರಿತಾ. ನಾನು ನೋಡಿದ್ದು ಕನಸ, ಮೌಲ್ಯ ಜೊತೆಗೆ ಋಷಿ ಅಷ್ಟು ಸಾಫ್ಟಾಗಿ ಮಾತಾಡಿದಲ್ಲ, ಹಾಗಾದರೆ ಕನಸ? ತನ್ನಲ್ಲೇ ಹೇಳ್ಕೊಳ್ತಾ ಬರುವಾಗ ಋಷಿ ಸಿಕ್ಕಿದ್ದ. ಹೇ ಭುವಿ, ಎಲ್ಲಿದ್ದೆ? ನಾನಿನ್ನ ಹುಡುಕ್ದಿರೋ ಜಾಗನೇ ಇಲ್ಲ ಗೊತ್ತಾ, ಭುವಿ, ದಿಸ್ ಇಸ್ ಫಾರ್ ಯು, ತಗೋ ಎಂದು ಏನೋ ಬಾಕ್ಸ್ ಕೊಟ್ಟ. ಏನಿದು ಋಷಿ ಎಂದು ತೆರೆದು ನೋಡಿ ಗೋಲ್ಡ್ ಬಳೆಗಳನ್ನ ಕಂಡು, ನನಗ ಎಂದು ಕೇಳಿದ್ಲು. ಅಫ್ಕೋರ್ಸ್ ನಿನ್ಗಲ್ದೆ ಇನ್ಯಾರಿಗೆ, ಬಳೆ ಶಾಸ್ತ್ರ ಅಲ್ವಾ, ನಿಂಗೆ ಬೆಲೆ ಬಾಳೋ ಬಳೆಗಳನ್ನೇ ಕೊಡ್ತಾ ಇದ್ದೀನಿ, ನಾಳೆ ಇದನ್ನೇ ಹಾಕೊಳ್ತೀಯ ಅಲ್ವಾ, ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋದವನು ಈಗ ಬರ್ತಾ ಇದ್ದೀನಿ, ಸಾಕಾಯ್ತು, ಐ ಆಮ್ ಟಯರ್ಡ್ ಎಂದ. ಅಂದರೆ ನೀನು ಬಳೆ ತರೋಕೆ ಹೋಗಿದ್ದ ಋಷಿ, ಇಲ್ಲಿ ಇರಲಿಲ್ವಾ ಎಂದು ಕೇಳಿದ್ಲು ಭುವನ. ಇಲ್ಲಿದ್ರೆ ಇನ್ಯಾರು, ನಿಮ್ಮಪ್ಪ ಹೋಗಿ ಬಳೆ ತರ್ತಾರ ಎಂದ. ಇಲ್ಲ ಎಂದಳು. ಇದನ್ನು ಹಾಕ್ತೀಯ ಅಲ್ವಾ ಎಂದ. ಎಸ್ ಋಷಿ ಎಂದು ಖುಷಿಯಾಗಿ ತಬ್ಬಿಕೊಂಡಳು. ನಾನು ಕರ್ಮ ಎಂದ್ಕೊಂಡವನು, ಯು ಆರ್ ವೆಲ್ಕಮ್
ಎಂದು ನಕ್ಕನು. ಮಾರನೇ ದಿವಸ ಹಳದಿ ಶಾಸ್ತ್ರ ಶುರುವಾಗಿತ್ತು. ಎಲ್ಲರೂ ಹಳದಿ ಬಣ್ಣದ ಬಟ್ಟೆಗಳಲ್ಲಿ ಶಾಸ್ತ್ರವನ್ನ ಮಾಡಲು ಕಾತುರದಿಂದ ಕಾಯ್ತಿದ್ರು. ಶ್ರೇಯನ ಮೌಲ್ಯ ಹಾಗೂ ವಿಭಾ ಕರ್ಕೊಂಡ್ ಬರ್ತಿದ್ರೆ, ಇನ್ನೊಂದೆಡೆ ತ್ರಿಶೂಲ್ನ ವೃಷಿ ಹಾಗೂ ತಮಸ್ ಕರ್ಕೊಂಡ್ ಬರ್ತಿದ್ರು. ಮತ್ತೊಂದು ಕಡೆ ಚಲಪತಿ ಅಜ್ಜ ತಮ್ಮ ಮೊಮ್ಮಗನನ್ನ ಎತ್ಕೊಂಡು ಅಪ್ಪ ಅಮ್ಮನ್ಗೆ ಶಾಸ್ತ್ರ ಮಾಡೋಕೆ ರೆಡಿನಾ ಎನ್ನುವಂತೆ ಪುಟ್ಟ ಕೈಯಿಂದ ಅರ್ಶನ ಹೆಚ್ಚಿಸಲು ಕಾತುರದಿ ನೋಟ ನಿಂತಿದ್ರು. ಶ್ರೇಯ ಹಾಗೂ ತ್ರಿಶೂಲ್ ಇಬ್ರಿಗೂ ಒಂದೇ ಕಡೆಯಲ್ಲಿ ದೊಡ್ಡ ಕುರ್ಚಿ ರೀತಿ ತಯಾರು ಮಾಡಿ ಅದರ ಅಡಿ ಕೂರಲು ವ್ಯವಸ್ಥೆ ಮಾಡಿದ್ರು. ಶ್ರೇಯಾ ಬಂದು ಕುಳಿತವಳೆ ತ್ರಿಶೂಲ್ ಕಡೆ ನೋಡಿ ಹೇಗಿದ್ದೀನಿ ಎನ್ನುವಂತೆ ಸನ್ನೆ ಮಾಡಿದ್ರೆ, ನನ್ನ ಟೀಚರ್ ಮುಂದೆ ಬೇರೆಲ್ಲ ಸಪ್ಪೆ ಎನ್ನುವಷ್ಟು ಸೂಪರ್ ಆಗಿದ್ದೀರಾ ಟೀಚರ್ ಎಂದನು ಮೆತ್ತಗೆ. ಬಾವಾ, ಈಗಲೇ ಹರಟೆ ಹೊಡೆಯೋ ಹಾಗಿಲ್ಲ, ಶಾಸ್ತ್ರ ಶುರು ಮಾಡಬೇಕು ಎನ್ನುವ ಮೌಲ್ಯ ತಾನೇ ಮೊದಲಿಗೆ ಅಕ್ಕ ಬಾವ ಇಬ್ಬರಿಗೂ ಅರಿಶಿನ ಹಚ್ತಾಳೆ. ನಂತರ ವಿಭಾ ಮತ್ತಿತರರು ಮುಂದುವರಿಸುತ್ತಾರೆ. ಎಲ್ಲರ ಸರದಿ ಮುಗಿಯುವ ವೇಳೆಗೆ ತಾತ ನಾನು ಹಚ್ಬೇಕು ಎಂದು ಚಿಂಟು ಪುಟಾಣಿಯನ್ನು ಕರೆತಂದು, ಸರ್ಕೊಳ್ರೋ ನನ್ನ ಮೊಮ್ಮಗ ಹಚ್ಲಿ ಎನ್ನುವ ಅಜ್ಜ ಮೊಮ್ಮಗನ ಕೈಯಿಂದ ಶ್ರೇಯ ಹಾಗೂ ತ್ರಿಶೂಲ್ ಇಬ್ಬರ ಕೆನ್ನೆಗೂ ಅರಿಶಿನ ಹಚ್ಚಿಸ್ತಾರೆ. ಅವನಿಗೇನೋ ಖುಷಿ, ತಾನು ಅರಿಶಿನ ಹಚ್ಚದೆ ಎಂದು ಕುಣಿದು ಕುಪ್ಪಳಿಸುವಾಗ ತ್ರಿಶೂಲ್ ಚಿಂಟು ಕೆನ್ನೆ ಮೂಗಿಗೆ ಅರಿಶಿನ ಮೆತ್ತಿ, ನಮ್ಮ ಲಡ್ಡು ಬಾಸ್ ಫೋಟೋ ತೆಗಿರಪ್ಪ ಎಂದು ಶ್ರೇಯ ಹಾಗೂ ತ್ರಿಶೂಲ್ ಮಧ್ಯೆ ಕೂರಿಸ್ಕೊಂಡು ಫೋಟೋ ತೆರೆಸ್ಕೊಂಡಿದ್ದ. ಚಿಂಟು ಏನೋ ಕಮ್ಮಿ ಇಲ್ಲ ಎನ್ನುವಂತೆ ತನ್ನ ಪಾರ್ಟ್ನರ್ ಜೊತೆಗೆ ಪೋಸ್ ನೀಡುತ್ತಾ ಖುಷಿಪಟ್ಟ. ಎಲ್ಲರೂ ತಮ್ಮದೇ ಲೋಕದಲ್ಲಿ ಮುಳುಗಿದ್ದಾಗ ಎಲ್ಲರ ಕಣ್ತಪ್ಪಿಸುವ ವೃಷಿ, ತಮ್ಮ ಕೆಲಸ ಏನೂ ಮುಗ್ದಿಲ್ಲ ಮೌಲ್ಯ ಮೇಡಮ್ ಎಂದು ತನಗೆ ಅರಿಶಿನ ಹಚ್ಚುವುದು ಬಾಕಿ ಇದೆ ಎನ್ನುವಂತೆ ನೆನಪಿಸಿದ. ತಕ್ಷಣ ಮೌಲ್ಯ ತನ್ನ ಕೈಗಳಲ್ಲಿ ಅರಿಶಿನ ಹಚ್ಕೊಂಡು ಕೆನ್ನೆಗಳಿಗೆ ಮೆತ್ಕೊಳ್ತಾಳೆ. ಹಾಗೆ ಯಾರೂ ತನ್ನನ್ನು ಗಮನಿಸುತ್ತಿಲ್ವಾ ಎಂದು ಗಮನಿಸಿ ಋಷಿಗೆ ಟೆರೇಸ್ ಎಂದು ಸನ್ನೆ ಮಾಡಿ ಓಡ್ತಾಳೆ. ಅವನು ಸಹ ಅವಳು ಹೋದ ಕೆಲ ಕ್ಷಣಗಳ ನಂತರ ಟೆರೇಸ್ ಕಡೆಗೆ ಓಡುತ್ತಾನೆ. ಈ ಋಷಿ ಯಾವಾಗಲೂ ನನ್ನ ತಲೆ ಬಿಸಿ ಮಾಡೋದ್ರಲ್ಲೇ ಇರ್ತಾರೆ, ಎಷ್ಟು ಹೊತ್ತಾಯ್ತು, ಬರಬೇಕು ತಾನೆ ಎಂದು ಗೊಣಗುತ್ತಾ ಕಾತುರದಿ ಕಾಯುವ ಮೌಲ್ಯ ಅವನಿಗಾಗಿ ಅತ್ತಿತ್ತ ನೋಡುವಾಗ ಅವಳ ನಡುಗಿಲ್ಲಿ, ಹಲೋ ಮೌಲ್ಯ ಮೇಡಮ್ ಎನ್ನುತ್ತಾ ಬಂದಿದ್ದ ವೃಷಿ. ಎಷ್ಟು ಹೊತ್ತು ಕಾಯೋದು, ಮೊದಲೇ ನಿಮ್ಮ ಹಾಫ್ ಗರ್ಲ್ ಫ್ರೆಂಡ್ ಕಣ್ಣೆಲ್ಲ ಇಲ್ಲೇ ಇರುತ್ತೆ, ಬೇಗ ಬರಬೇಕು ತಾನೆ ಎಂದು ಹುಸಿ ಕೋಪ ತೋರಿದ್ಲು ಮೌಲ್ಯ. ಓ ಸಾರಿ ಮೌಲು, ಚೂರು ಲೇಟ್ ಆಯಿತು ಎಂದವನು ಮೆತ್ತಗೆ ಅವಳನ್ನು ತನ್ನ ತೋಳಲ್ಲಿ ಸೇರಿಸಿಕೊಂಡ. ಅರಿಶಿನ ಒಣಗಿ ಉದುರಿದ ಮೇಲೆ ಬರಬೇಕಿತ್ತು ಎಂದು ಮತ್ತೆ ಕೋಪದಿಂದ ಹೇಳಿದ್ಲು. ಹೌದಾ, ಸರಿ ಆವಾಗಲೇ ಬರ್ತೀನಿ ಎಂದು ಇನ್ನೇನು ಆತ ಹೋಗಬೇಕು ವೃಷಿ ಎಂದು ಪುಟ್ಟ ಮಗುವಿನ ಹಾಗೆ ಕರೆದಳು. ನನ್ನ ಮಾಡರ್ನ್ ಪತ್ನಿ ಹೇಳೋ ಮಾತು ಕೇಳಬೇಕಲ್ವ ಮೌಲು ಎಂದ. ತುಸು ನಕ್ಕು ಅವನ ಕೋಳಿಗೆ ತನ್ನ ಕೈಗಳನ್ನ ಹಾರವಾಗಿ ಹಾಕಿ, ಎಲ್ಲ ಕೇಳ್ತೀರಾ ನೋಡಿ ಈ ಮಾಡರ್ನ್ ಪತ್ನಿ ಮಾತನ್ನ ಎಂದು ನಕ್ಕಳು. ಯಾಕೆ ಕೇಳಲ್ವಾ ಎಂದವನು ಮೆತ್ತಗೆ ಅವಳ ಕೈ ಹಿಡಿದು ತಾನೇ ಸೆಲೆಕ್ಟ್ ಮಾಡಿ ತಂದಿದ್ದ ಬಳೆ ತೊಡಿಸಿದ್ದ. ಮೌಲ್ಯಗೆ ಎಲ್ಲಿಲ್ಲದ ಖುಷಿ ಸಂಭ್ರಮ. ಆದರೆ ಈ ಸಂಭ್ರಮಕ್ಕೆ ಕಲ್ಲು ಹಾಕೋ ರೀತಿ ಆ ಅಮ್ಮ ಮಗಳು ಕೇಡಿ ಬುದ್ಧಿ ಯೂಸ್ ಮಾಡಿ ಮತ್ತೇನು ಮಾಡ್ತಾರೆ ನೋಡೋಣ. ಸಾರಿ, ಸಣ್ಣ ಸಂಚಿಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.